ಪೆಟ್ರೋಲ್ ಬಂಕ್ಗಳಲ್ಲಿ ಇವತ್ತು ವಾಹನ ಸವಾರರ ಆಕ್ರೋಶ ಮುಗಿಲು ಮುಟ್ಟಿದೆ. ಆದರೆ ಈ ಸಿಟ್ಟು ಬಂಕ್ಗಳ ಮೇಲಲ್ಲ, ಬದಲಿಗೆ ಕೇಂದ್ರ ಸರ್ಕಾರದ ಕಡ್ಡಾಯ E20 ಪೆಟ್ರೋಲ್ ನೀತಿಯ ವಿರುದ್ಧ. ನಮಗೆ ಗೊತ್ತಿಲ್ಲದಂತೆ ನಮ್ಮ ವಾಹನಗಳ ಇಂಜಿನ್ ಹಾಳು ಮಾಡುವಂತಹ ಇಂಧನವನ್ನ ಬಲವಂತವಾಗಿ ತುಂಬಿಸಲಾಗ್ತಾ ಇದೆ ಅನ್ನೋದು ಸವಾರರ ನೇರ ಆರೋಪ. ಸ್ವಂತಕ್ಕೊಂದು ವಾಹನ ಇರಬೇಕು ಅಂತ ಹೇಳಿ ಕನಸು ಕಂಡು ಹಗಲಿರುಳು ಕಷ್ಟಪಟ್ಟು ದುಡಿದಂತಹ ಅಲ್ಪ ಸ್ವಲ್ಪ ಹಣವನ್ನು ಕೂಡಿಟ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ಕೊಂಡುಕೊಂಡಂತಹ ವಾಹನ ಇವತ್ತು ಕಣ್ಣೆದುರೆ ಈ ಎಥನಾಲ್ ದಂಧೆಗೆ ಸಿಲುಕಿ ಹಾಳಾಗ್ತಾ ಇದೆ ಅಂದ್ರೆ ಯಾವ ಸವಾರ ತಾನೇ ಸಹಿಸಲು ಸಾಧ್ಯ ಹೇಳಿ? ಮಾಜಿ ಬಿಜೆಪಿ ನಾಯಕ ಮನೀಶ್ ಕಶ್ಯಪ್ ಕೇಂದ್ರ ಸರ್ಕಾರ ಹಾಗೂ ಸಚಿವ ನಿತಿನ್ ಗಡ್ಕರಿ ವಿರುದ್ಧ ಆಕ್ರೋಶಿತರಾಗಿ ಕೆಟ್ಟು ನಿಂತಹ ತಮ್ಮ ಹೊಸ ವಾಹನವನ್ನ ತೋರಿಸಿಕೊಂಡು ಪೆಟ್ರೋಲ್ ಬಂಕ್ ಹಾಗೂ ತನ್ನ ಶೋರೂಮ್ನಲ್ಲಿ ಹೋರಾಟ ನಡೆಸ್ತಾ ಇರೋದು. ರಸ್ತೆ ಬದಿಯಲ್ಲಿ ಕೆಟ್ಟು ನಿಂತಹ ತಮ್ಮ ವಾಹನಗಳು ಗ್ಯಾರೇಜ್ಗಳಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತಹ ತಮ್ಮ ವಾಹನಗಳ ಎಂಜಿನ್ಗಳು ಮುಂತಾದವುಗಳ ವಿಡಿಯೋಗಳನ್ನು ಹಾಕಿ ಸಾರ್ವಜನಿಕರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ವಿಡಿಯೋಗಳು ಭಾರಿ ವೈರಲ್ ಆಗ್ತಾ ಇವೆ. ದೇಶದಾದ್ಯಂತ ಜನ ಇಷ್ಟೊಂದು ಅನುಭವಿಸ್ತಾ ಇದ್ರು ಕೂಡ ದೇಶದ ಯಾವುದೇ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಈ ಬಗ್ಗೆ ಮಾತನಾಡ್ತಿಲ್ಲ ಯಾಕೆ? ಅಟ್ಲೀಸ್ಟ್ ಈ ಸುದ್ದಿಯನ್ನ ಪ್ರಸಾರ ಮಾಡುವಂತಹ ಧೈರ್ಯವನ್ನು ಕೂಡ ತೋರಿಸ್ತಿಲ್ಲ ಯಾಕೆ? ಆದರೆ ಕೇಂದ್ರ ಸಚಿವರಾದಂತಹ ನಿತಿನ್ ಗಡ್ಕರಿ ಮತ್ತು ಹರ್ದೀಪ್ ಸಿಂಗ್ ಪುರಿ ಮಾತ್ರ ಇದು ತೈಲ ಆಮದು ತಪ್ಪಿಸುವಂತಹ ದೇಶದ ಆರ್ಥಿಕತೆಯ ಪ್ಲಾನ್, ಇದರ ವಿರುದ್ಧ ತೈಲ ಲಾಭಿಯವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಮರ್ಥಿಸಿಕೊಳ್ತಾ ಇದ್ದಾರೆ. ಸರ್ಕಾರದ ದೃಷ್ಟಿಯಲ್ಲಿ ಇದು ದೇಶದ ಪ್ಲಾನ್ ಇರಬಹುದು, ಆದರೆ ಸಾಮಾನ್ಯ ಜನ ಕೇಳ್ತಾ ಇರೋದು ಒಂದೇ ಪ್ರಶ್ನೆ, ನಮ್ಮ ಇಂಜಿನ್ ಹಾಳು ಮಾಡುವಂತಹ ಕಡ್ಡಾಯ E20 ಪೆಟ್ರೋಲ್ ನಮಗೆ ಬೇಡ, ನಮಗೆ ಮುಕ್ತವಾಗಿ ಶುದ್ಧ ಪೆಟ್ರೋಲ್ ಬಳಸುವಂತಹ ಆಯ್ಕೆ ಕೊಡಿ ಅಂತ ಹೇಳಿ ಮಾಧ್ಯಮಗಳ ಈ ಮೌನ ಮತ್ತು ಸರ್ಕಾರದ ಹಠಮಾರಿತನದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.